ಯಾವ ಥರ ಸಿನಿಮಾಗಳನ್ನು ಮುನ್ನೋಡ್ ಈಗಾಗಲೇ ಇಂಡಸ್ಟ್ರಿಯಲ್ಲಿ ಇರುವ ಡೈರೆಕ್ಟರ್ ಜೊತೆ ಕತೆ ಇಷ್ಟ ಆಗಿರೋದಾ ಹೇಗೆ? ಈ ಡೈರೆಕ್ಟ್ರು ಆಗಲೇ ಸಿನಿಮಾ ಮಾಡಿದ್ದಾರೆ, ಹಿಟ್ ಸಿನಿಮಾಗಳು ಮಾಡಿದ್ದಾರೆ ಆ್ಯಂಡ್ ನನಗೆ ಅವರಂದರೆ ತುಂಬ ಇಷ್ಟ. ಐ ರಿಯಲಿ ಲೈಕ್ ಹಿಸ್ ಮೂವೀಸ್ ಆ್ಯಂಡ್ ಐ ಆಮ್ ಹೋಪಿಂಗ್ ಐ ಗೆಟ್ ಟು ವರ್ಕ್ ವಿತ್ ಇಟ್. ಯಾವ ಜನರ ಸಿನಿಮಾಗಳಿಂದ ಕಮ್ ಬ್ಯಾಕ್ ಮಾಡಬೇಕು ಅಂತ? ಯಾವ ಕಮರ್ಷಿಯಲ್ ಜಾನ್, ಹಿಸ್ಟಾರಿಕಲ್, ಮೈಥಲಾಜಿಕಲ್ ಆ ಥರ ಏನಾದರೂ ಮೇ ಬಿ ಅದೇ ಥರ ಇರುತ್ತೆ ಈ ಸಿನಿಮಾ. ರಕ್ತ ಕಾಶ್ಮೀರ ರಿಲೀಸ್ ಆಗ್ತಾ ಇದೆ. ಸೊ ಆ ಪ್ರೆಸ್ ಮೀಟ್ ಅಲ್ಲಿ ರಾಜೇಂದ್ರ ಸಿಂಗ್ ಬಾಬು ಸರ್ ಹೇಳಿದ್ರು, ಭೈರಾದೇವಿ ರಾಣಿ ಚೆನ್ನಮ್ಮ ಪಾತ್ರವನ್ನು ನಾನು ರಮ್ಯಾ ಅವ್ರಿಗೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು, ನನಗೆ ಯಾಕೋ ಅದು ಕತೆ ಓದಬೇಕಿದ್ರೆ ನನ್ನ ಕಣ್ಣಿಗೆ ಅವರೇ ಬರ್ತಾರೆ ನನ್ನ ವಿಷನಲ್ಲಿ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಸೊ ಬಂದರೆ ಅಕಸ್ಮಾತ್ ಮಾಡ್ತೀರಾ? ಮತ್ತು ರಕ್ತ ಕಾಶ್ಮೀರ ರಿಲೀಸ್ ಆಗ್ತಾ ಇದೆ. ಸೊ ಏನು ಹೇಳ್ತೀರಾ? ಮಂಗಳ ಐ ವಿಶ್ ದ ಟೀಮ್ ಆಲ್ ದ ವೆರಿ ಬೆಸ್ಟ್ ರಕ್ತ ಕಾಶ್ಮೀರಾಗೆ. ಈ ಬೇರೆ ಸಿನಿಮಾ ಬಗ್ಗೆ ಹೇಳಿದ್ರಲ್ಲ, ಅದು ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಬಟ್ ಇಫ್ ಸರ್ ವಾಂಟ್ಸ್ ಟು ನರೇಟ್ ದ ಸ್ಕ್ರಿಪ್ಟ್ ಐ ಆಮ್ ಹ್ಯಾಪಿ ಟು ಹಿಯರ್ ಇಟ್. ಯಾ, ಏನಿಲ್ಲ ಅಷ್ಟೇನಾ. ಕೊನೆಯದಾಗಿ ಮಂಡ್ಯ ರಾಜಕಾರಣದ ಬಗ್ಗೆ ಹೇಳಿದ್ರೆ ಮೇಡಮ್, ಸುಮಲತಾ ಅವರು ಸಕ್ರಿಯ ರಾಜಕಾರಣದಿಂದ ಸ್ವಲ್ಪ ದೂರ ಉಳಿದಿದ್ದಾರೆ ಅಂತ ಬರ್ತಾ ಇದೆ. ಸೊ ಆ ಒಂದು ಕ್ಷೇತ್ರದಲ್ಲಿ ಏನಾದ್ರು ರಮ್ಯಾ ಅವ್ರು ಬರ್ತಾರ ಅಂತ? ವಾಟ್ ಸುಮಲತಾ ಅವರು ದೂರ ಆಗ್ತಾ ಇದ್ದಾರೆ ರಾಜಕಾರಣದಿಂದ, ಆಕ್ಟಿವ್ ಪಾಲಿಟಿಕ್ಸ್ ದೂರ ಇದ್ದಾರೆ. ಸೊ ಮಂಡ್ಯ ಕ್ಷೇತ್ರಕ್ಕೆ ಏನಾದ್ರು ರಮ್ಯಾ ಅವ್ರು ಬರ್ತಾರ ಅಂತ? ಅವ್ರಿಗೂ ಅವ್ರು ಆಕ್ಟಿವ್ ಆಗಿದಾರೋ ಇಲ್ವೋ ಅದಕ್ಕೂ ನನಗೂ ಏನಪ್ಪ ಸಂಬಂಧ? ಅದಕ್ಕೋಸ್ಕರ ನಾನು ಯಾಕೆ ಆಕ್ಟಿವ್ ಆಗ್ತೀನಿ? ಮಂಡ್ಯದ ರಾಜಕಾರಣಕ್ಕೆ ಮತ್ತೆ ರೀ ಎಂಟ್ರಿ ಕೊಡ್ತೀರಾ ಅಂತ? ಅದ್ರ ಬಗ್ಗೆ ನಾನು ಇನ್ನೂ ಏನು ಯೋಚನೆ ಮಾಡಿಲ್ಲಪ್ಪ. ನೀವು ಹೇಳ್ತಾ ಇದ್ದೀರ ಅಂತ ನನಗೆ ಫಸ್ಟ್ ಟೈಮ್ ನಾನು ಕೇಳ್ತಾ ಇದ್ದೀನಿ ಆ್ಯಕ್ಚುಲಿ. ಎನಿಥಿಂಗ್ ಎಲ್ಸ್? ಡಿಸೆಂಬರ್ 11ಕ್ಕೆ ಬರ್ತಿದೆ ಮೇಡಮ್. ಐ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್. ಇನ್ನೇನು ಹೇಳಿ ನಾನು. ಥ್ಯಾಂಕ್ ಯು. ಯಾವ ಥರ ಸಿನಿಮಾಗಳನ್ನು ಮುನ್ನೋಡ್ ಈಗಾಗಲೇ ಇಂಡಸ್ಟ್ರಿಯಲ್ಲಿ ಇರುವ ಡೈರೆಕ್ಟರ್ ಜೊತೆ ಕತೆ ಇಷ್ಟ ಆಗಿರೋದಾ ಹೇಗೆ? ಈ ಡೈರೆಕ್ಟ್ರು ಆಗಲೇ ಸಿನಿಮಾ ಮಾಡಿದ್ದಾರೆ, ಹಿಟ್ ಸಿನಿಮಾಗಳು ಮಾಡಿದ್ದಾರೆ ಆ್ಯಂಡ್ ನನಗೆ ಅವರಂದರೆ ತುಂಬ ಇಷ್ಟ. ಐ ರಿಯಲಿ ಲೈಕ್ ಹಿಸ್ ಮೂವೀಸ್ ಆ್ಯಂಡ್ ಐ ಆಮ್ ಹೋಪಿಂಗ್ ಐ ಗೆಟ್ ಟು ವರ್ಕ್ ವಿತ್ ಇಟ್. ಯಾವ ಜನರ ಸಿನಿಮಾಗಳಿಂದ ಕಮ್ ಬ್ಯಾಕ್ ಮಾಡಬೇಕು ಅಂತ? ಯಾವ ಕಮರ್ಷಿಯಲ್ ಜಾನ್, ಹಿಸ್ಟಾರಿಕಲ್, ಮೈಥಲಾಜಿಕಲ್ ಆ ಥರ ಏನಾದರೂ ಮೇ ಬಿ ಅದೇ ಥರ ಇರುತ್ತೆ ಈ ಸಿನಿಮಾ. ರಕ್ತ ಕಾಶ್ಮೀರ ರಿಲೀಸ್ ಆಗ್ತಾ ಇದೆ. ಸೊ ಆ ಪ್ರೆಸ್ ಮೀಟ್ ಅಲ್ಲಿ ರಾಜೇಂದ್ರ ಸಿಂಗ್ ಬಾಬು ಸರ್ ಹೇಳಿದ್ರು, ಭೈರಾದೇವಿ ರಾಣಿ ಚೆನ್ನಮ್ಮ ಪಾತ್ರವನ್ನು ನಾನು ರಮ್ಯಾ ಅವ್ರಿಗೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು, ನನಗೆ ಯಾಕೋ ಅದು ಕತೆ ಓದಬೇಕಿದ್ರೆ ನನ್ನ ಕಣ್ಣಿಗೆ ಅವರೇ ಬರ್ತಾರೆ ನನ್ನ ವಿಷನಲ್ಲಿ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಸೊ ಬಂದರೆ ಅಕಸ್ಮಾತ್ ಮಾಡ್ತೀರಾ? ಮತ್ತು ರಕ್ತ ಕಾಶ್ಮೀರ ರಿಲೀಸ್ ಆಗ್ತಾ ಇದೆ. ಸೊ ಏನು ಹೇಳ್ತೀರಾ? ಮಂಗಳ ಐ ವಿಶ್ ದ ಟೀಮ್ ಆಲ್ ದ ವೆರಿ ಬೆಸ್ಟ್ ರಕ್ತ ಕಾಶ್ಮೀರಾಗೆ. ಈ ಬೇರೆ ಸಿನಿಮಾ ಬಗ್ಗೆ ಹೇಳಿದ್ರಲ್ಲ, ಅದು ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಬಟ್ ಇಫ್ ಸರ್ ವಾಂಟ್ಸ್ ಟು ನರೇಟ್ ದ ಸ್ಕ್ರಿಪ್ಟ್ ಐ ಆಮ್ ಹ್ಯಾಪಿ ಟು ಹಿಯರ್ ಇಟ್. ಯಾ, ಏನಿಲ್ಲ ಅಷ್ಟೇನಾ. ಕೊನೆಯದಾಗಿ ಮಂಡ್ಯ ರಾಜಕಾರಣದ ಬಗ್ಗೆ ಹೇಳಿದ್ರೆ ಮೇಡಮ್, ಸುಮಲತಾ ಅವರು ಸಕ್ರಿಯ ರಾಜಕಾರಣದಿಂದ ಸ್ವಲ್ಪ ದೂರ ಉಳಿದಿದ್ದಾರೆ ಅಂತ ಬರ್ತಾ ಇದೆ. ಸೊ ಆ ಒಂದು ಕ್ಷೇತ್ರದಲ್ಲಿ ಏನಾದ್ರು ರಮ್ಯಾ ಅವ್ರು ಬರ್ತಾರ ಅಂತ? ವಾಟ್ ಸುಮಲತಾ ಅವರು ದೂರ ಆಗ್ತಾ ಇದ್ದಾರೆ ರಾಜಕಾರಣದಿಂದ, ಆಕ್ಟಿವ್ ಪಾಲಿಟಿಕ್ಸ್ ದೂರ ಇದ್ದಾರೆ. ಸೊ ಮಂಡ್ಯ ಕ್ಷೇತ್ರಕ್ಕೆ ಏನಾದ್ರು ರಮ್ಯಾ ಅವ್ರು ಬರ್ತಾರ ಅಂತ? ಅವ್ರಿಗೂ ಅವ್ರು ಆಕ್ಟಿವ್ ಆಗಿದಾರೋ ಇಲ್ವೋ ಅದಕ್ಕೂ ನನಗೂ ಏನಪ್ಪ ಸಂಬಂಧ? ಅದಕ್ಕೋಸ್ಕರ ನಾನು ಯಾಕೆ ಆಕ್ಟಿವ್ ಆಗ್ತೀನಿ? ಮಂಡ್ಯದ ರಾಜಕಾರಣಕ್ಕೆ ಮತ್ತೆ ರೀ ಎಂಟ್ರಿ ಕೊಡ್ತೀರಾ ಅಂತ? ಅದ್ರ ಬಗ್ಗೆ ನಾನು ಇನ್ನೂ ಏನು ಯೋಚನೆ ಮಾಡಿಲ್ಲಪ್ಪ. ನೀವು ಹೇಳ್ತಾ ಇದ್ದೀರ ಅಂತ ನನಗೆ ಫಸ್ಟ್ ಟೈಮ್ ನಾನು ಕೇಳ್ತಾ ಇದ್ದೀನಿ ಆ್ಯಕ್ಚುಲಿ. ಎನಿಥಿಂಗ್ ಎಲ್ಸ್? ಡಿಸೆಂಬರ್ 11ಕ್ಕೆ ಬರ್ತಿದೆ ಮೇಡಮ್. ಐ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್. ಇನ್ನೇನು ಹೇಳಿ ನಾನು. ಥ್ಯಾಂಕ್ ಯು.